ಬೆಂಗಳೂರು ಉತ್ತರದಿಂದ ಎಚ್.ಡಿ. ದೇವೇಗೌಡರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರನ್ನ ಮಣಿಸೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ನಡೆಸಲಾಗ್ತಾ ಇದ್ದು, ಮಲ್ಲೇಶ್ವರಂನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರು ಸಭೆ ಸೇರಿದ್ದಾರೆ. ದೇವೇಗೌಡರ ವಿರುದ್ಧ ಹೇಗೆ ಗೆಲುವು ಸಾಧಿಸಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದ್ದು, ಪಕ್ಷವನ್ನ ಬೂತ್ ಮಟ್ಟದಿಂದ ಬಲಪಡಿಸುವ ಬಗ್ಗೆ ಮಾತುಕತೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ, ಬೆಂಗಳೂರು ನಗರ ಬಿಜೆಪಿ ಅಧ್ಯಕ್ಷ ಸದಾಶಿವ ಸಭೆಯ ನೇತೃತ್ವವನ್ನು ವಹಿಸಿಕೊಂಡ್ರೆ ಕ್ಷೇತ್ರದ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೆ ಚುನಾವಣಾ ಉಸ್ತುವಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎಚ್.ಡಿ. ದೇವೇಗೌಡರನ್ನ ಮಣಿಸೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸ್ತಾ ಇದ್ದು, ಬೆಂಗಳೂರು ಉತ್ತರದಿಂದ ಎಚ್.ಡಿ. ದೇವೇಗೌಡರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಮಣಿಸೋದು ಹೇಗೆ ಅಂತ ಈಗ ಬಿಜೆಪಿ ತೀವ್ರ ಚಿಂತನೆಯಲ್ಲಿ ತೊಡಗಿರುವ ರೀತಿ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಲೋಕಸಭಾ ಕ್ಷೇತ್ರದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ಇವತ್ತು ನಡೀತಾ ಇದ್ದು, ಮಲ್ಲೇಶ್ವರಂನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರು ಸಭೆ ಸೇರಿದ್ದಾರೆ. ಇದರಲ್ಲಿ ದೇವೇಗೌಡರ ವಿರುದ್ಧ ಹೇಗೆ ಗೆಲುವು ಸಾಧಿಸಬೇಕು, ಅದಕ್ಕೋಸ್ಕರ ಯಾವ ರೀತಿ ಪಕ್ಷವನ್ನ ಬೂತ್ ಮಟ್ಟದಿಂದ ಬಲಪಡಿಸಬೇಕು ಅನ್ನೋದರ ಬಗ್ಗೆ ಮಾತುಕತೆ ನಡೆಸಲಾಗ್ತಾ ಇದೆ. ಇನ್ನು ಸಭೆಯ ನೇತೃತ್ವವನ್ನ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಹಾಗೂ ಬೆಂಗಳೂರು ನಗರ ಬಿಜೆಪಿ ಅಧ್ಯಕ್ಷ ಸದಾಶಿವ ಅವರು ವಹಿಸಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಕ್ಷೇತ್ರದ ಕಾರ್ಯಕರ್ತರು, ಪದಾಧಿಕಾರಿಗಳು, ಚುನಾವಣಾ ಉಸ್ತುವಾರಿಗಳು ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೀತಾ ಇದೆ. ದೇವೇಗೌಡರ ವಿರುದ್ಧ ರಣತಂತ್ರ ಹೆಣೆಯೋದಕ್ಕೆ ಇನ್ನೊಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಸಿಎಂ ಎಚ್.ಡಿ.ಕೆ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಸದಾನಂದಗೌಡರು. ಏನು ಹೇಳಿದ್ದಾರೆ? ಚುನಾವಣೆಯ ಕಾವು, ಅದು ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗಾಗಲೇ ಮುನ್ನೆಚ್ಚರಿಕೆಯಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಬಿಜೆಪಿ ನಾಯಕರು ಮಾಡ್ಕೊಳ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಉತ್ತರ ಭಾಗದಲ್ಲಿ ವಿಚಾರವಾಗಿ ಏನಂತಂದ್ರೆ ಬಹಳಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಒಂದು ಕಡೆ ದೇವೇಗೌಡರು ಬೆಂಗಳೂರಿನ ಉತ್ತರ ಭಾಗದಿಂದ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅಂತ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಬೆಂಗಳೂರಿನ ಉತ್ತರ ಸಂಬಂಧಪಟ್ಟ ಹಾಗೆ, ಉತ್ತರ ಕ್ಷೇತ್ರದ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಸಭೆ ನಡೀತಾ ಇದೆ. ಅದು ಡಿ.ವಿ. ಸದಾನಂದಗೌಡರ ನೇತೃತ್ವದಲ್ಲಿ. ಯಾಕಂದ್ರೆ ಡಿ.ವಿ. ಸದಾನಂದಗೌಡ್ರೆ ಮತ್ತೆ ಮುಂದೆ ಅಲ್ಲಿ ಚುನಾವಣೆಗೆ ನಿಲ್ತಾರೆ ಬೆಂಗಳೂರು ಉತ್ತರದಿಂದ ಅನ್ನೋದ್ರ ಬಗ್ಗೆ ಸಹಿತ ಸ್ಪಷ್ಟವಾದಂತಹ ಮಾಹಿತಿ ಇರುವುದು. ಹಾಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಬಹಳಷ್ಟು ಕಾವು ಪಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಸಹಿತ ಈಗಾಗಲೇ ಕ್ಲೂಗಳನ್ನ ಬಿಟ್ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರದ ಎಲ್ಲಾ ಪದಾಧಿಕಾರಿಗಳ ಜೊತೆಗೆ, ಕಾರ್ಯಕರ್ತರ ಜೊತೆಗೆ, ಅಲ್ಲಿರುವಂತಹ ಜನರ ಜೊತೆಗೂ ಏನಂತಂದ್ರೆ ಈಗಾಗಲೇ ಸಭೆಯನ್ನ ನಡೆಸಿರುವಂತದ್ದು. ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಒಂದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಯಾವ ರೀತಿಯಾಗಿ ಏನಂತಂದ್ರೆ, ಒಂದು ವೇಳೆ ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನಿಂತ್ಕೊಂಡ್ರೆ ರಣತಂತ್ರಗಳಿರಬೇಕು, ಅವರಿಗೆ ಸರಿಸಾಟಿಯಾಗಿ ಏನಂತಂದ್ರೆ ಯಾವ ರೀತಿಯಾಗಿ ಹೊಸ ಹೊಸ ಪ್ಲಾನ್ ಗಳನ್ನ ಮಾಡಬೇಕು, ಸ್ಟ್ರಾಟಜಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಈ ಒಂದು ಸಭೆಯಲ್ಲಿ ನಿರ್ಧಾರವಾಗಿರುವಂತದ್ದು. ಯಾಕಂದ್ರೆ ಬೂತ್ ಮಟ್ಟದಿಂದ ಪಕ್ಷವನ್ನ ಬಲವರ್ಧನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಎಂತಹ ವ್ಯಕ್ತಿಗಳು ಬಂದು ನಿಂತುಕೊಂಡ್ರು ಸಹಿತ ಅಲ್ಲಿ ಬಿಜೆಪಿಗೆ ಭದ್ರಕೋಟೆ ಆಗುತ್ತೆ. ಇಲ್ಲದಾದ್ರೆ ಕೇವಲವಾಗಿ ಏನಂತಂದ್ರೆ ಕಾರ್ಯಕರ್ತರ ಮೇಲೆ ಅವಲಂಬಿತವಾಗಿದ್ರೆ, ಕೇವಲ ಊಹಾಪೋಹಗಳ ಮೇಲೆ ಅವಲಂಬಿತವಾಗಿದ್ರೆ ಅಲ್ಲಿ ಬಹಳಷ್ಟು ಏನಂತಂದ್ರೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಬಿಜೆಪಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಅಂತಹ ಆಸ್ಪದವನ್ನ ಕೊಡಲೇಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸಭೆಯನ್ನ ಡಿ.ವಿ. ಸದಾನಂದಗೌಡರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಸಭೆಯಲ್ಲಿ ಏನಂತಂದ್ರೆ ಬಹಳಷ್ಟು ಪ್ರಮುಖವಾಗಿರುವಂತದ್ದು ಏನಂತಂದ್ರೆ, ಒಂದು ವೇಳೆ ದೇವೇಗೌಡರು ಬಂದು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಯಾವ ರೀತಿಯಾಗಿ ಸಾಧಕ ಬಾಧಕಗಳಿರ್ತವೆ. ಯಾಕಂದ್ರೆ ಒಂದು ವೇಳೆ ದೇವೇಗೌಡರು ಬಂದು ನಿಂತಿದ್ರೆ ಆದ್ರೆ ಅದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಂತಂದ್ರೆ ಒಂದು ಫೈಟ್ ಕೊಡುವಂತಹ ಕ್ಷೇತ್ರ ಆಗುತ್ತೆ. ಅಲ್ಲಿ ಎದುರಾಳಿಯಾಗಿ ನಿಂತ್ಕೊಳ್ಳುವಂತವರು ಸಹಿತ ಡಿ.ವಿ. ಸದಾನಂದಗೌಡರು. ಈಗಾಗಲೇ ಕೇಂದ್ರದಲ್ಲಿ ಒಬ್ಬ ಸಚಿವರಾಗಿರ್ತಕ್ಕಂಥವ್ರು. ಒಂದು ವೇಳೆ ದೇವೇಗೌಡರು ಬಂದು ನಿಂತ್ಕೊಂಡ್ರೆ ಸೋತ್ರೆ ಬಹಳಷ್ಟು ಮುಖಭಂಗವಾಗುತ್ತೆ, ಬಿಜೆಪಿಗೂ ಸಹಿತ ಬಹಳಷ್ಟು ನೆರೆ ಇಲ್ದಂಗ ಆಗುತ್ತೆ ಆ ಕ್ಷೇತ್ರದಲ್ಲಿ ಅನ್ನೋ ಹಿನ್ನೆಲೆಯಲ್ಲಿ ಇನ್ನೂ 2-3 ತಿಂಗಳು ಇರುವಾಗಲೇ ಏನಂತಂದ್ರೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂತಿರುವಂತದ್ದು, ಪದಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಿರುವಂತದ್ದು. ಹೀಗೆ ಪಕ್ಷದ ಪರಿಸ್ಥಿತಿ ಆ ಕ್ಷೇತ್ರದಲ್ಲಿ ಹೇಗಿದೆ, ಮತ್ತೆ ಪಕ್ಷ ಬಲವರ್ಧನೆಯನ್ನ ಯಾವ ಮಟ್ಟದಲ್ಲಿ ಮಾಡಬೇಕು, ಪಕ್ಷದ ಬಲವರ್ಧನೆ ಮಾಡುವ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು. ಇದು ಒಂದು ಭಾಗ ಆದ್ರೆ, ಇನ್ನೊಂದು ಕಡೆ ಏನಂದ್ರೆ ರಾಜ್ಯ ಒಂದೇನಂದ್ರೆ ಸಿಎಂ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡಬೇಕು 8ನೇ ತಾರೀಕು. ಆ 8ನೇ ತಾರೀಕು ಬಜೆಟ್ ಮಂಡನೆ ಮಾಡೋದ್ರ ಬಗ್ಗೆ ಸಹಿತ ಡಿ.ವಿ. ಸದಾನಂದಗೌಡರು ಕುಮಾರಸ್ವಾಮಿ ಅವರಿಗೆ ಟಾಂಗನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಎಂತಹ ಬಜೆಟ್ ಅನ್ನ ಮಂಡಿಸ್ತಾರೆ. ಯಾಕಂದ್ರೆ ಕೇಂದ್ರದ ಒಂದು ಬಜೆಟ್ ಬಗ್ಗೆ ಬಹಳಷ್ಟು ಏನಂತಂದ್ರೆ ಕೀಳಾಗಿ ಮಾತಾಡಿದ್ದಾರೆ. ಯಾವುದೇ ಒಂದು ಯೋಜನೆಗಳನ್ನ ಕೊಟ್ಟರು ಸಹಿತ ರೈತರಿಗೆ 6,000 ರೂಪಾಯಿ ಏನಂತಂದ್ರೆ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಿವಿ ಅಂದ್ರೂ ಸಹಿತ ಇದೇನು ದೊಡ್ಡ ವಿಚಾರವೇ ಅಲ್ಲ. ದಿವಸಕ್ಕೆ 17 ರೂಪಾಯಿ ಹಂಗೆ ಬರುತ್ತೆ. ಹಾಗಾಗಿ ಇಂತಹ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಈ ಯೋಜನೆಗಿಂತ ನಮ್ಮ ಯೋಜನೆ ಚೆನ್ನಾಗಿದೆ. ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿದೀವಿ, 49,000 ಕೋಟಿ ರೂಪಾಯಿಗಳಷ್ಟು ಮನ್ನಾ ಮಾಡಿದೀವಿ ಅಂತ ಹೇಳ್ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಟೀಕೆಯನ್ನ ಮಾಡಿದ್ರು. ಹಾಗಾಗಿ ಇದೇ ಟೀಕೆಯನ್ನ
ಸ್ವೀಕರಿಸಿದಂತಹ ಡಿ ವಿ ಸದಾನಂದ ಗೌಡರು ಈಗ 8ನೇ ತಾರೀಕಿನಂದು ಸಹಿತ ರಾಜ್ಯದಲ್ಲಿ ಏನಂದ್ರೆ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಇಂತ ಯಾವ ರೀತಿಯಾಗಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ, ಯಾಕಂದ್ರೆ ಕೇಂದ್ರದ ಬಜೆಟ್ ಬಗ್ಗೆ ಟೀಕೆ ಮಾಡುವಂತಹ ಇವರಿಗೆ ಯಾವ ರೀತಿಯ ನೈತಿಕ ಇರುತ್ತೆ ಅನ್ನೋದ್ರ ಬಗ್ಗೆನೂ ಸಹಿತ ಪ್ರಶ್ನೆಯನ್ನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಒಂದ್ ಕಡೆ ಆದ್ರೆ ಬಜೆಟ್ ಅನ್ನ ಮಂಡಿಸ್ತಾರೋ ಇಲ್ವೋ, ಅವ್ರಿಗೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದ್ ಬಗ್ಗೆ ಸಹಿತ ಬಹಳಷ್ಟು ಏನಂತಂದ್ರೆ ಪ್ರಶ್ನೆಯನ್ನ ಹಾಕಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಜೆಟ್ ಮಂಡನೆ ವಿಚಾರದಲ್ಲೂ ಸಹಿತ ಬಹಳಷ್ಟು ಜನ ಕಾಂಗ್ರೆಸ್ ಶಾಸಕರೇ ಏನಂತಂದ್ರೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಜನ ಕಾಂಗ್ರೆಸ್ ಶಾಸಕರೇ ಅವರ ಜೊತೆಗೆ ಇಲ್ಲ ಸಮ್ಮಿಶ್ರ ಸರ್ಕಾರ ಜೊತೆಗೆ ಫಸ್ಟ್ ಆ ಸಮ್ಮಿಶ್ರ ಸರ್ಕಾರದಲ್ಲಿರುವಂತಹ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಲಿ, ಅದನ್ನ ಬಿಟ್ಟು ಬಜೆಟ್ ಮಂಡನೆ ಮಾಡೋದ್ರ ಬಗ್ಗೆ ಇನ್ನು ಬಹಳಷ್ಟು ದೂರದ ವಿಚಾರ. ಮಂಡನೆ ಮಾಡೋ ಸಂದರ್ಭದಲ್ಲಿ ಅವಿಶ್ವಾಸ ಮಂಡನೆ, ಅದರ ಜೊತೆಗೆ ಏನಂದ್ರೆ ಕಾಂಗ್ರೆಸ್ ಶಾಸಕರೇ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಸಭೆಯಲ್ಲಿ ಇರದೇ ಇರುವಂತದ್ದು, ಹೀಗೆ ಎಲ್ಲವನ್ನೂ ಸಹಿತ ಆಗುವಂತಹ ಸಾಧ್ಯತೆಗಳಿದೆ. ಅಂತಹ ಒಂದು ವಿಚಾರಗಳನ್ನ ನೋಡ್ತಾ ಹೋದ್ರೆ ನಾವು ಇವರು ಬಜೆಟ್ ನ ಮಂಡನೆ ಮಾಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಸಹಿತ ಅನುಮಾನವನ್ನ ಮೂಡಲಾಗ್ತಿದೆ. ಆ ಅನುಮಾನವನ್ನ ಸಲುವಾಗಿ ಈಗ ಡಿ ವಿ ಸದಾನಂದ ಗೌಡರು ಬಹಳಷ್ಟು ಕುತೂಹಲವಾದಂತಹ ಕೆಲವು ಅಂಶಗಳನ್ನ ಹೇಳಿದ್ದಾರೆ. ಸುಕನ್ಯಾ, ಧನ್ಯವಾದ.